ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದನು. ಎಲ್ಲವೂ ಸುಂದರವಾಗಿತ್ತು. ಆದರೆ ಕಾಲಕ್ರಮೇಣ ಮನುಷ್ಯನು ದಾರಿ ತಪ್ಪಿದನು. ಆಕಾಶದಿಂದ ದೇವರು ಭೂಮಿಯನ್ನು ನೋಡಿದಾಗ ಎಲ್ಲಿ ನೋಡಿದರೂ ಕತ್ತಲೆ, ಹೌದು, ಪಾಪದ ಕತ್ತಲೆ. ಅನ್ಯಾಯ, ಮೋಸ, ಕೊಲೆ, ಮದ್ಯಪಾನ. ಮನುಷ್ಯನು ಮನುಷ್ಯನನ್ನೇ ಮರೆತನು. ಪ್ರೀತಿ ಮಾಯವಾಯಿತು. ಈ ಅಂಧಕಾರವನ್ನು ಕಂಡು ದೇವರ ಹೃದಯ ಕರಗಿತು. ಮನುಷ್ಯನನ್ನು ನಾಶ ಮಾಡುವುದು ದೇವರ ಉದ್ದೇಶವಾಗಿರಲಿಲ್ಲ, ಬದಲಾಗಿ ರಕ್ಷಿಸುವುದು ಆತನ ಇಚ್ಛೆಯಾಗಿತ್ತು. ಅದಕ್ಕಾಗಿಯೇ ಸ್ವತಃ ದೇವರೇ ನರಾವತಾರ ಎತ್ತಿ ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಲು ನಿರ್ಧರಿಸಿದನು. ಇದು ಯಾವುದೇ ಒಂದು ಜಾತಿಗಲ್ಲ, ಇಡೀ ಮಾನವ ಕುಲದ ಉದ್ಧಾರಕ್ಕಾಗಿ ನಡೆದ ಮಹಾನ್ ಘಟನೆ. ಯೋಸೇಫನ ಮನೆ. ಯೋಸೇಫನು ಚಿಂತಾಕ್ರಾಂತನಾಗಿ ಅತ್ತಿಂದಿತ್ತ ತಿರುಗಾಡುತ್ತಿದ್ದಾನೆ. ರಾತ್ರಿಯ ಸಮಯ. ತಲೆ ಮೇಲೆ ಕೈ ಹೊತ್ತು, ಅಯ್ಯೋ, ಎಂಥ ಇಕ್ಕಟ್ಟಿಗೆ ಸಿಲುಕಿದೆನು. ನೀತಿವಂತನಾದ ನಾನು ಇದನ್ನು ಸಹಿಸುವುದಾದರೂ ಹೇಗೆ? ಮರಿಯಳು ಪವಿತ್ರಳು ಎಂದು ನಂಬಿದ್ದೆ, ಆದರೆ ಮದುವೆಗೂ ಮುಂಚೆಯೇ ಆಕೆ ಗರ್ಭಿಣಿಯಾಗಿದ್ದಾಳೆ. ಛೇ, ಸಮಾಜಕ್ಕೆ ಏನೆಂದು ಉತ್ತರಿಸಲಿ? ಅವಳನ್ನು ಕಲ್ಲೆಸೆದು ಕೊಲ್ಲಲು ಬಿಡಲಾರೆ. ಹಾಗಂತ ಅವಳನ್ನು ಸ್ವೀಕರಿಸಲು ಮನಸ್ಸು ಒಪ್ಪುತ್ತಿಲ್ಲ. ರಹಸ್ಯವಾಗಿ ಅವಳನ್ನು ಬಿಟ್ಟು ಬಿಡುವುದೇ ಸರಿಯಾದ ಮಾರ್ಗ. ಯೋಸೇಫನು ಆಯಾಸದಿಂದ ಚಾಪೆಯ ಮೇಲೆ ಮಲಗುತ್ತಾನೆ. ನಿದ್ರೆಗೆ ಜಾರುತ್ತಾನೆ. ಮೃದುವಾದ ಸಂಗೀತ, ಪ್ರಕಾಶಮಾನವಾದ ಬೆಳಕಿನೊಂದಿಗೆ ದೇವದೂತನು ಪ್ರವೇಶಿಸುತ್ತಾನೆ. ಯೋಸೇಫನೇ, ದಾವೀದನ ಕುಲದವನಾದ ಯೋಸೇಫನೇ. ನಿದ್ದೆಯಲ್ಲೇ ಬೆಚ್ಚಿಬಿದ್ದು, ಯಾರದು ಈ ಬೆಳಕು? ಭಯಪಡಬೇಡ ಯೋಸೇಫ್, ನಿನ್ನ ಮನಸ್ಸಿನ ಗೊಂದಲ ನನಗೆ ತಿಳಿದಿದೆ. ಮರಿಯಳನ್ನು ನಿನ್ನ ಹೆಂಡತಿಯನ್ನಾಗಿ ಸೇರಿಸಿಕೊಳ್ಳಲು ಅಂಜಬೇಡ, ಏಕೆಂದರೆ ಆಕೆ ಗರ್ಭಿಣಿಯಾಗಿರುವುದು ಮನುಷ್ಯನಿಂದಲ್ಲ, ಪವಿತ್ರಾತ್ಮನ ಶಕ್ತಿಯಿಂದಲೇ. ಪವಿತ್ರಾತ್ಮನಿಂದಲೇ? ಹೌದು, ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ಆ ಮಗುವಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಯೇಸು ಎಂದರೆ ರಕ್ಷಕ. ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ, ರೋಗಗಳಿಂದ ಮತ್ತು ಬಡತನದಿಂದ ಬಿಡಿಸಿ ರಕ್ಷಿಸುವವನು. ಆತನೇ ಲೋಕದ ವಿಮೋಚಕ. ದೇವದೂತನು ಮಾಯವಾಗುತ್ತಾನೆ. ಯೋಸೇಫನು ಎಚ್ಚರಗೊಂಡು ಎದ್ದು ಕೂಡುತ್ತಾನೆ. ಅವನ ಮುಖದಲ್ಲಿ ಈಗ ಗೊಂದಲವಿಲ್ಲ, ಬದಲಾಗಿ ದೃಢ ನಿರ್ಧಾರವಿದೆ. ಧನ್ಯನಾದೆ ಪ್ರಭುವೆ, ನಿನ್ನ ಚಿತ್ತವೇ ಆಗಲಿ. ಮರಿಯಳು ಸಾಮಾನ್ಯ ಸ್ತ್ರೀಯಲ್ಲ, ಅವಳು ದೇವಕುಮಾರನನ ತಾಯಿ. ನಾನು ಅವಳನ್ನು ರಕ್ಷಿಸುತ್ತೇನೆ. ಹಗಲು ಸಮಯ. ಯೋಸೇಫನು ನಡೆಯುತ್ತಿದ್ದಾನೆ. ಗರ್ಭಿಣಿಯಾದ ಮರಿಯಳು ಕತ್ತೆಯ ಮೇಲೆ ಕುಳಿತಿದ್ದಾಳೆ. ಅದೇ ಸಮಯದಲ್ಲಿ ರೋಮ್ ಸಾಮ್ರಾಜ್ಯದ ಜನಗಣತಿಗಾಗಿ ಪ್ರತಿಯೊಬ್ಬರೂ ತಮ್ಮ ಸ್ವಂತ ಊರಿಗೆ ಹೋಗಬೇಕಿತ್ತು. ಯೋಸೇಫನು ಮರಿಯಳೊಂದಿಗೆ ಬೆತ್ಲೆಹೇಮಿಗೆ ಹೊರಟನು. ದಯವಿಟ್ಟು ಸಹಾಯ ಮಾಡಿ, ನನ್ನ ಹೆಂಡತಿ ಗರ್ಭಿಣಿ. ಇಲ್ಲ, ಎಲ್ಲೂ ಜಾಗವಿಲ್ಲ, ಹೋಗಿ ಬೇರೆ ಕಡೆ ನೋಡಿ. ಒಬ್ಬ ವ್ಯಕ್ತಿ ಹಳೆಯ ದನದ ಕೊಟ್ಟಿಗೆಯನ್ನು ತೋರಿಸುತ್ತಾನೆ. ಅವರು ಅಲ್ಲಿಗೆ ಹೋಗುತ್ತಾರೆ. ಅವರಿಗೆ ಉಳಿದುಕೊಳ್ಳಲು ಊರಿನಲ್ಲಿ ಜಾಗ ಸಿಗಲಿಲ್ಲ. ಕೊನೆಗೆ ಪ್ರಾಣಿಗಳಿದ್ದ ಒಂದು ಗೋದಲಿಯಲ್ಲಿ ಆಶ್ರಯ ಪಡೆದರು. ಮರಿಯಳು ಮಗುವನ್ನು ಎತ್ತಿಕೊಂಡಿದ್ದಾಳೆ. ಮಗುವಿನ ಸುತ್ತಲೂ ಹೊಳಪು ಇದೆ. ಅಲ್ಲಿ ಆ ಗೋದಲಿಯಲ್ಲಿ ಲೋಕರಕ್ಷಕನಾದ ಯೇಸು ಕ್ರಿಸ್ತನು ಜನಿಸಿದನು. ಜಗತ್ತಿನ ರಾಜನು ಅರಮನೆಯಲ್ಲಿ ಹುಟ್ಟಲಿಲ್ಲ, ಬದಲಾಗಿ ಬಡವರ ಸ್ವರೂಪದಲ್ಲಿ ಹುಟ್ಟಿದನು. ಬೆತ್ಲೆಹೇಮಿನ ಹೊರವಲಯದ ಹೊಲ. ರಾತ್ರಿ ಸಮಯ. ಚಳಿ ಕಾಯಿಸಲು ಬೆಂಕಿ ಹಾಕಿಕೊಂಡು ಮೂವರು ಕುರಿಗಾಹಿಗಳು ಕುಳಿತಿದ್ದಾರೆ. ಅಬ್ಬಾ, ಇವತ್ತು ಚಳಿ ಎಲುಬು ಕೊರೆಯುವಂತಿದೆ. ನಕ್ಷತ್ರಗಳು ಕೂಡ ನಡುಗುತ್ತಿರುವ ಹಾಗಿದೆ. ಹೌದು ಮಿತ್ರ, ಆದರೂ ನಮ್ಮ ಕುರಿಗಳನ್ನು ಕಾಯಲೇಬೇಕಲ್ಲವೇ? ತೋಳಗಳು ಹೊಂಚು ಹಾಕುತ್ತಿರುತ್ತವೆ. ಆಕಾಶವನ್ನು ನೋಡುತ್ತಾ, ನಮಗೂ ಒಬ್ಬ ರಕ್ಷಕನು ಬೇಕು.
ರೋಮನ್ನರ ಆಳ್ವಿಕೆ, ಬಡತನ, ಕಷ್ಟಗಳು. ನಮ್ಮ ಪ್ರಾರ್ಥನೆ ಆ ದೇವರಿಗೆ ಕೇಳಿಸುತ್ತಿಲ್ಲವೇನೋ? ಅಷ್ಟರಲ್ಲಿ ಮೇಲೆ ಪ್ರಖರವಾದ ಬೆಳಕು ಬೀಳುತ್ತದೆ. ಕುರುಬರು ಹೆದರಿ ಒಬ್ಬರನ್ನೊಬ್ಬರು ತಬ್ಬಿಕೊಳ್ಳುತ್ತಾರೆ. ಅಯ್ಯೋ, ಏನಿದು? ಆಕಾಶವೇ ಕಳಚಿ ಬಿದ್ದಿದೆಯೇ? ಕಣ್ಣುಗಳು ಕುಕ್ಕುತ್ತಿವೆ. ಹೆದರಬೇಡ್ರಿ, ನಾನು ನಿಮಗೆ ಕೇಡನ್ನ ತರಲು ಬಂದಿಲ್ಲ. ಹಾಗಾದರೆ ನೀನು ಯಾರು? ಇದೋ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ವರ್ತಮಾನವನ್ನು ನಿಮಗೆ ತಿಳಿಸುತ್ತೇನೆ. ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಾದ ಬೆತ್ಲೆಹೇಮಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನೇ ಕರ್ತನಾಗಿರುವ ಕ್ರಿಸ್ತನು. ರಕ್ಷಕನೇ, ನಾವು ಆತನನ್ನು ಕಂಡುಹಿಡಿಯುವುದು ಹೇಗೆ? ಇದೇ ನಿಮಗೆ ಗುರುತು. ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ದನಗಳ ಕೊಟ್ಟಿಗೆಯಲ್ಲಿ ಮಲಗಿರುವುದನ್ನು ನೀವು ಕಾಣುವಿರಿ. ಹೋಗಿರಿ, ಆತನನ್ನು ನೋಡಿರಿ. ದೇವದೂತನು ನಿರ್ಗಮಿಸುತ್ತಾನೆ. ಬೆಳಕು ಮಬ್ಬಾಗುತ್ತದೆ. ಕೇಳಿದಿರಾ? ರಕ್ಷಕನು ಹುಟ್ಟಿದ್ದಾನಂತೆ. ಅರಮನೆಯಲ್ಲ, ಗೋದಲಿಯಲ್ಲಿ. ಬನ್ನಿ, ತಡಮಾರೋದು ಬೇಡ. ದೇವರು ನಮ್ಮಂಥ ಬಡವರನ್ನು ನೆನಪಿಸಿಕೊಂಡಿದ್ದಾನೆ. ಈಗಲೇ ಬೆತ್ಲೆಹೇಮಿಗೆ ಹೋಗೋಣ. ಹೌದು, ಕರ್ತನು ತಿಳಿಸಿದ ಈ ಅದ್ಭುತವನ್ನು ಕಣ್ಣಾರೆ ಕಾಣೋಣ. ಹೆರೋದ ರಾಜನ ಐಷಾರಾಮಿ ದರ್ಬಾರ್. ಹೆರೋದನು ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಕಾವಲುಗಾರರು ಜ್ಞಾನಿಗಳನ್ನು ಒಳಗೆ ಕರೆತರುತ್ತಾರೆ. ಯಹೂದ್ಯರ ಅರಸನಿಗೆ ಜಯವಾಗಲಿ. ಸ್ವಾಗತ ಜ್ಞಾನಿಗಳೇ. ಪೂರ್ವ ದೇಶದಿಂದ ಬಂದಿರುವ ನಿಮ್ಮ ಉದ್ದೇಶವೇನು? ಮಹಾಪ್ರಭು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂದು ಕೇಳಲು ಬಂದೆವು. ಬೆಚ್ಚಿಬಿದ್ದು ಸಿಟ್ಟಿನಿಂದ, ಏನಂದ್ರಿ? ಯಹೂದ್ಯರ ಅರಸನೇ? ನಾನಲ್ಲವೇ ಅರಸ? ಇನ್ನೊಬ್ಬ ಅರಸನು ಹುಟ್ಟಿದ್ದಾನೆಯೇ? ಹೌದು ರಾಜನೇ, ನಾವು ಮೂಡಣದಲ್ಲಿ ಆತನ ನಕ್ಷತ್ರವನ್ನು ಕಂಡೆವು. ಅದು ಸಾಮಾನ್ಯ ನಕ್ಷತ್ರವಲ್ಲ, ದೈವಿಕ ಸಂಕೇತ. ನಾವು ಆತನಿಗೆ ಅಡ್ಡಿಬಿದ್ದು ನಮಸ್ಕರಿಸುವುದಕ್ಕಾಗಿ ಬಂದೆವು. ತನ್ನ ಆತಂಕವನ್ನು ಮುಚ್ಚಿಟ್ಟುಕೊಂಡು ಪ್ರಧಾನ ಯಾಜಕನ ಕಡೆ ತಿರುಗಿ, ಯಾಜಕರೇ, ನಿಮ್ಮ ಶಾಸ್ತ್ರಗಳಲ್ಲಿ ಏನಿದೆ? ಕ್ರಿಸ್ತನು ಎಲ್ಲಿ ಹುಟ್ಟಬೇಕೆಂದು ಬರೆಯಲ್ಪಟ್ಟಿದೆ? ಮಹಾಸ್ವಾಮಿ, ಪ್ರವಾದನೆಗಳ ಪ್ರಕಾರ ಆತನು ಯೂದಾಯದ ಬೆತ್ಲೆಹೇಮಿನಲ್ಲಿ ಹುಟ್ಟಬೇಕು. ಏಕೆಂದರೆ ಇಸ್ರಾಯೇಲರನ್ನು ಆಳತಕ್ಕವನು ಬೆತ್ಲೆಹೇಮಿನಿಂದಲೇ ಉದಯಿಸುವನು ಎಂದು ಬರೆಯಲ್ಪಟ್ಟಿದೆ. ಓಹೋ, ಬೆತ್ಲೆಹೇಮಿನಲ್ಲೇ? ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೂ ಬಂದು ತಿಳಿಸಿರಿ. ಆಗ ನಾನು ಸಹ ಬಂದು ಆ ಕೂಸಿಗೆ ನಮಸ್ಕರಿಸುವೆನು. ನಮಸ್ಕರಿಸುವುದಕ್ಕಲ್ಲ, ಆತನನ್ನು ಕೊಲ್ಲುವುದಕ್ಕೆ. ಅಪ್ಪಣೆ ಮಹಾಪ್ರಭು, ನಾವು ಹೊರಡುತ್ತೇವೆ. ಅರಮನೆಯ ಸುಖಭೋಗಗಳಿಲ್ಲದೆ, ವೈಭವವಿಲ್ಲದೆ, ದನಗಳ ಕೊಟ್ಟಿಗೆಯಲ್ಲಿ ಜಗತ್ತಿನ ರಕ್ಷಕನು ಜನಿಸಿದನು. ಆಕಾಶದ ನಕ್ಷತ್ರವೇ ಅಲ್ಲಿ ದೀಪವಾಗಿತ್ತು. ಮೊದಲು ಕುರುಬರು ಪ್ರವೇಶಿಸ್ತಾರೆ. ಅವರು ಬಾಗಿ ನಮಸ್ಕರಿಸ್ತಾರೆ. ತಾಯೇ, ನಾವು ಕುರುಬರು. ದೇವದೂತನು ನಮಗೆ ಕಾಣಿಸಿಕೊಂಡು ಈ ಮಗುವಿನ ಬಗ್ಗೆ ಹೇಳಿದನು. ಇವನು ಜಗತ್ತಿನ ರಕ್ಷಕನಂತೆ. ಮಗುವನ್ನು ನೋಡುತ್ತಾ ಮೃದುವಾಗಿ, ದೇವದೂತನ ಮಾತುಗಳು ಸತ್ಯವಾಗಿವೆ. ಬನ್ನಿ, ನೋಡಿರಿ. ಮಗುವನ್ನು ನೋಡಿ ಕೈ ಮುಗಿಯುತ್ತ, ಎಂಥ ತೇಜಸ್ಸು! ಇವನು ಬಡವರ ಬಂಧು. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟರಲ್ಲಿ ಜ್ಞಾನಿಗಳು ಪ್ರವೇಶಿಸುತ್ತಾರೆ. ಅವರ ಕೈಯಲ್ಲಿ ಉಡುಗೊರೆ ಪೆಟ್ಟಿಗೆಗಳಿವೆ. ನಕ್ಷತ್ರವು ನಮ್ಮನ್ನು ಸರಿಯಾದ ದಾರಿಗೆ ತಂದಿದೆ. ಇದೇ ಆ ದೈವಿಕ ಮಗು. ಹೇ ಬಾಲಯೇಸುವೆ, ನೀನು ರಾಜರ ರಾಜ. ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ನಾವು ನಿನಗಾಗಿ ಕಾಣಿಕೆಗಳನ್ನು ತಂದಿದ್ದೇವೆ. ಇದೋ ಚಿನ್ನ, ನೀನು ರಾಜನೆಂಬುದರ ಸಂಕೇತ. ಇದೋ ಸಾಂಬ್ರಾಣಿ, ನೀನು ದೇವರೆಂಬುದರ ಸಂಕೇತ. ಇದೋ ಬೋಳ, ನೀನು ಮನುಷ್ಯನಿಗಾಗಿ ಪಡುವ ಕಷ್ಟಗಳ ಸಂಕೇತ. ನಿಮ್ಮ ಭಕ್ತಿಗೆ ನಾವು ಆಭಾರಿಯಾಗಿದ್ದೇವೆ. ಈ ಎಲ್ಲ ಮಾತುಗಳನ್ನು, ಸಂಗತಿಗಳನ್ನು ನಾನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳುತ್ತೇನೆ. ನನ್ನ ಮಗನು ಜಗತ್ತಿಗೆ ಬೆಳಕಾಗಲಿ.
ಎಲ್ಲರೂ ಮಗುವಿನ ಸುತ್ತಲೂ ನಿಲ್ತಾರೆ. ನೋಡಿದಿರಾ, ಕತ್ತಲಲ್ಲಿ ಇದ್ದ ಲೋಕಕ್ಕೆ ಬೆಳಕು ಬಂದಿತ್ತು. ಯೇಸುವಿನ ಜನನ ಕೇವಲ ಒಂದು ಹಬ್ಬವಲ್ಲ, ಅದು ಪಾಪದಿಂದ ಬಿಡುಗಡೆ ಹೊಂದುವ ಮಾರ್ಗ. ಆತನು ದ್ವೇಷದ ಬದಲಿಗೆ ಪ್ರೀತಿಯನ್ನು, ಕತ್ತಲೆಯ ಬದಲಿಗೆ ಬೆಳಕನ್ನು, ಯುದ್ಧದ ಬದಲಿಗೆ ಶಾಂತಿಯನ್ನು ನೀಡಲು ಬಂದನು. ಬೆತ್ಲೆಹೇಮಿನ ಆ ಗೋದಲಿಯಲ್ಲಿ ಬೆಳಗಿದ ಜ್ಯೋತಿ ಇಂದಿಗೂ ನಮ್ಮೆಲ್ಲರ ಬಾಳಲಿ ಬೆಳಗಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಶುಭವಾಗಲಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಯೇಸುವಿನ ಕೃಪೆ ಸದಾ ಇರಲಿ. ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.